ಹಾಯ್ ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ದೇವರ ಕೋಣೆಯಲ್ಲಿ ಪಾಲಿಸಬೇಕಾದ ನಿಯಮಗಳೇನು ಗೊತ್ತಾ? ದೇವರ ಕೋಣೆ ಹೇಗಿದ್ದರೆ ಲಕ್ಷ್ಮಿ ಒಲಿಯುವಳು? ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯುವ ವಿಧಾನ ಹೇಗೆ ಗೊತ್ತಾ? ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ಗೊತ್ತಾ? ಹಾಗೆ ಲಕ್ಷ್ಮೀ ದೇವಿಗೆ ಪೂಜೆಗೆ ಬೇಕಾದ ಹೂವುಗಳು ಯಾವುದು ಗೊತ್ತಾ? ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುತ್ತೀವಿ. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವ ಪರಿ ಎಲ್ಲರಿಗೂ ಕೂಡ ಗೊತ್ತಿರುವುದಿಲ್ಲ. ನಾವೆಷ್ಟೇ ಫಲಗಳನ್ನಾಗಬಹುದು, ಹೂವುಗಳನ್ನಾಗಬಹುದು, ಅಥವಾ ನಾನಾ ರೀತಿಯ ಅಲಂಕಾರವನ್ನು ಮಾಡಿ ಲಕ್ಷ್ಮೀ ಬಾ ಎಂದ ಕೂಡಲೇ ಯಾರ ಮನೆಗೂ ಬರುವಳಲ್ಲ ಲಕ್ಷ್ಮೀ ದೇವಿ. ಮೊದಲು ನಾವು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಹಾಗೂ ಪೂಜೆಯ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ಈ ಸಂಚಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ, ಬನ್ನಿ ಸ್ನೇಹಿತರೆ. ನೀವು ಕೂಡ ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವುಗಳು ಯಾವುದು, ಲಕ್ಷ್ಮಿಯನ್ನು ಯಾವ ರೀತಿ ಆರಾಧನೆ ಮಾಡಿದರೆ ಅವಳು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ಅನುಮಾನ ಅಥವಾ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಸಂಪೂರ್ಣವಾಗಿ ನೋಡಿದರೆ ಈ ಮಾಹಿತಿ ಅರ್ಥವಾಗುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸಿದರೆ ಮನೆಯಲ್ಲಿ ನೀವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಹಾಗೂ ಪೂಜೆ ವಿಧಾನಗಳನ್ನು ಅನುಸರಿಸುವುದು ತುಂಬನೇ ಮುಖ್ಯವಾಗಿರುತ್ತದೆ. ಸಂಪತ್ತನ್ನು ಪಡೆದುಕೊಳ್ಳಲು ಲಕ್ಷ್ಮೀ ಪೂಜೆಯಲ್ಲಿ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು, ಲಕ್ಷ್ಮಿಯ ಅನುಗ್ರಹದಿಂದ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವ ಮಾರ್ಗ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನಾವು ಸಂಪೂರ್ಣ ನಿಯಮಗಳೊಂದಿಗೆ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ. ಹಾಗೆ ಯಾವ ಸ್ಥಳದಲ್ಲಿ ಯಾವ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತಾಳೆ, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಪೂಜೆಯನ್ನು ಮಾಡುವಾಗ ವಸ್ತುಗಳನ್ನು ಹೇಗೆ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಎನ್ನುವ ಕುತೂಹಲಕಾರಿ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ದೇವರ ಕೋಣೆಯ ವಿಚಾರದಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆ ಹೇಗಿರಬೇಕು? ದೇವರ ಕೋಣೆಯನ್ನು ನಾವು ಯಾವಾಗಲೂ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಂಡಿರಬೇಕು. ಈಶಾನ್ಯ ದಿಕ್ಕು ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಬರುತ್ತದೆ. ಈ ಈಶಾನ್ಯ ದಿಕ್ಕನ್ನು ದೇವರ ಪೂಜೆಯನ್ನು ಮಾಡಲು, ದೇವರ ಕೋಣೆಯನ್ನು ಸ್ಥಾಪಿಸಲು ಅತ್ಯಂತ ಶುಭವೆಂದು ಹೇಳಬಹುದು. ನಿಮ್ಮ ಮನೆಯ ದೇವರ ಕೋಣೆ ಮನೆಯ ಯಾವುದೇ ಸ್ಥಳದಲ್ಲಿದ್ದರೂ ಸಾಕಷ್ಟು ಬೆಳಕು ಮತ್ತು ಗಾಳಿ ದೇವರ ಕೋಣೆಗೆ ಬರುತ್ತಿರಬೇಕು. ನೀವು ದೇವರ ಕೋಣೆಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡರೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುವುದು. ಇನ್ನು ಇಂತಹ ಹೂವುಗಳನ್ನು ಪೂಜೆಯಲ್ಲಂತೂ ಬಳಸಲೇಬೇಡಿ. ನೀವು ಯಾವುದೇ ದೇವರು ಮತ್ತು ದೇವತೆಗಳನ್ನು ಪೂಜಿಸಲು ಮುಂದಾದರೂ ತಾಜಾ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಳಸಬೇಕು. ಅದರಲ್ಲೂ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವಾಗ ಇವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನೆಲದ ಮೇಲೆ ಬಿದ್ದಿರುವ ಹೂವುಗಳನ್ನು, ತುಂಡಾದ ಅಥವಾ ಮುರಿದು ಹೋದ ದಳಗಳಿರುವ ಹೂವುಗಳನ್ನು, ಕೆಟ್ಟ ವಾಸನೆ ಬರುತ್ತಿರುವಂತಹ ಹೂವುಗಳನ್ನು ಆಕೆಯ ಪೂಜೆಯಲ್ಲಿ ಎಂದಿಗೂ ಬಳಸಬಾರದು. ಹೂವನ್ನು ಕಿತ್ತು ಸ್ವಲ್ಪ ದಿನಗಳವರೆಗೆ ಹಾಗೆ ಇಟ್ಟು ನಂತರ ಲಕ್ಷ್ಮೀ ದೇವಿಗೆ ಅರ್ಪಿಸುವುದು, ಆಕೆಯನ್ನು ಆ ಹೂವುಗಳಿಂದ ಪೂಜಿಸುವುದು ಪೂಜೆಯ ಪ್ರಯೋಜನವನ್ನು ತಂದುಕೊಡುವುದಿಲ್ಲ. ಆಕೆಯು ಯಾವಾಗಲೂ ತಾಜಾ ಹಾಗೂ ಪರಿಮಳಯುಕ್ತ ಹೂವುಗಳನ್ನು ಇಷ್ಟಪಡುತ್ತಾಳೆ. ಹಾಗಾಗಿ ಆಕೆಗೆ ಅಂತಹ ತಾಜಾವಾದಂತಹ ಹೂವುಗಳನ್ನು ಅರ್ಪಿಸಿ ಹಾಗೂ ಸಾಧ್ಯವಾದರೆ ಕಮಲದ ಹೂವುಗಳನ್ನು ಹೆಚ್ಚಾಗಿ ಬಳಸಿ. ಹಾಗೆ ನಾಣ್ಯಗಳನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಅಥವಾ ಲಕ್ಷ್ಮೀ ದೇವಿಯ ಚಿಕ್ಕ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪ್ರತಿನಿತ್ಯ ಅವಳನ್ನು ಆರಾಧನೆ ಮಾಡುತ್ತಾ ಬಂದರೆ ಖಂಡಿತ ಲಕ್ಷ್ಮೀ ದೇವಿಯ ಆಶೀರ್ವಾದ ಜೊತೆಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇನ್ನು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಈ ನಿಯಮಗಳನ್ನು ತಪ್ಪದೆ ಪಾಲಿಸಿ. ನೀವು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸಿದರೆ ದೇವರ ಕೋಣೆಯ ಸುತ್ತಮುತ್ತ ಹಳೆಯ ಬಟ್ಟೆಗಳು, ಬೂಟುಗಳು, ಬಾಕ್ಸುಗಳು ಸೇರಿದಂತೆ ಇನ್ನಿತರ ಬಳಸದೇ ಇರುವಂತಹ ವಸ್ತುಗಳನ್ನು ಇರಲು ಬಿಡಬೇಡಿ. ಇಂತಹ ವಸ್ತುಗಳು ದೇವರ ಕೋಣೆಯ ಸುತ್ತಮುತ್ತ ಇದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಾಗುವಂತೆ ಮಾಡುವುದು. ಲಕ್ಷ್ಮೀ ದೇವಿ ಯಾವಾಗಲೂ ಶುದ್ಧತೆ ಮತ್ತು ಸ್ವಚ್ಛತೆ ಇರುವಂತಹ ಸ್ಥಳದಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ.
ಬರುತ್ತಾಳೆ. ಹಾಗಾಗಿ ಮನೆಯಲ್ಲಿ ಶುದ್ಧತೆ ಮತ್ತು ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಸ್ನೇಹಿತರೆ, ನೀವು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಪ್ರತಿಯೊಂದು ಮನೆಗಳಲ್ಲೂ ಹೇಗೆ ಬೇಕಾಗಿ ಇದ್ದಂತಹ ಕೊಳಕಾಗಿ ಇರುವಂತಹ ಮನೆ ಅಥವಾ ಕೊಳಕಾಗಿ ಬಿದ್ದಿರುವಂತಹ ಕಸ, ಎಲ್ಲಿ ಬೇಕೆಂದರೆ ಅಲ್ಲಿ ಬಿಸಾಡಿರುವಂತಹ ವಸ್ತುಗಳು, ಅಂಥವರ ಮನೆಯಲ್ಲಿ ಖಂಡಿತ ಲಕ್ಷ್ಮೀದೇವಿ ವಾಸ ಮಾಡುವುದಿಲ್ಲ. ಮೊದಲು ನಾವು ಯಾವ ಮನೆಯಲ್ಲಿರುತ್ತೇವೆ ಆ ಮನೆಗಳು ಸ್ವಚ್ಛವಾಗಿರಬೇಕು. ಮನೆ ಆಗಬಹುದು, ಮನಸ್ಸಾಗಬಹುದು. ಶುದ್ಧವಾಗಿದ್ದಲ್ಲಿ ಮಾತ್ರ ದೇವರಿಗಾಗಬಹುದು ಅಥವಾ ಮನುಷ್ಯರಿಗಾಗಬಹುದು ಇಷ್ಟವಾಗುತ್ತೀವಿ. ಹಾಗೆ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಹೊಸಲನ್ನು ಶುದ್ಧವಾಗಿ ಮಾಡಿಕೊಂಡು ಅದಕ್ಕೆ ಅರಿಶಿಣ, ಕುಂಕುಮ, ಹೂವುಗಳಿಂದ ಅರ್ಪಿಸಿ ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು. ಏಕೆಂದರೆ ಲಕ್ಷ್ಮೀ ದೇವಿ ಹೊಸಲಿನಿಂದ ಬರಬೇಕು, ಅಂದರೆ ಹೊಸಲನ್ನು ದಾಟೆ ಪ್ರತಿಯೊಬ್ಬರು ಬರುವುದು. ಹಾಗಾಗಿ ಹೊಸಲನ್ನು ಹೇಗೆ ಇಟ್ಟುಕೊಳ್ಳುತ್ತೀವಿ ಅದರ ಮೇಲೆ ಲಕ್ಷ್ಮೀ ದೇವಿ ಕೂಡ ಮನೆಯಲ್ಲಿ ವಾಸ ಮಾಡುತ್ತಾಳೆ. ಇನ್ನು ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಆಕೆಯನ್ನು ಪೂಜಿಸುವುದರಿಂದ ಮನೆಯನ್ನು ನೀವು ಅಚ್ಚುಕಟ್ಟಾಗಿ, ಶುಭ್ರವಾಗಿ, ಶಾಂತಿಯಾಗಿ ಇಟ್ಟುಕೊಂಡು ಪೂಜೆ ಮಾಡಿದ್ದೇ ಆದಲ್ಲಿ ದೇವಿಯು ಸಂಪತ್ತು, ಸಮೃದ್ಧಿ, ಆಶೀರ್ವಾದವನ್ನು ತರುತ್ತಾಳೆ. ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಯನ್ನು ಎಂದಿಗೂ ಬರದ ಹಾಗೆ ನೋಡಿಕೊಳ್ಳುತ್ತಾಳೆ. ಸ್ನೇಹಿತರೆ, ಪ್ರತಿಯೊಬ್ಬರೂ ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶಗಳು ಇವುಗಳೇ. ಏಕೆಂದರೆ ಯಾರಿಗೂ ಕೂಡ ದುಡ್ಡು ಬೇಡ ಎನ್ನುವುದಿಲ್ಲ. ದುಡ್ಡು ಎಷ್ಟೇ ಬಂದರೂ ಸಾಲದು. ಮನುಷ್ಯನಿಗಂತೂ ದುಡ್ಡು 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 ಎನ್ನುವುದು ತುಂಬನೇ ಮಿತಿಮೀರಿದಂತಹ ವಸ್ತು. ಹಾಗೆ ಲಕ್ಷ್ಮೀದೇವಿಯ ಆರಾಧನೆಯನ್ನು ಯಾರು ಹೆಚ್ಚಾಗಿ ಮಾಡುತ್ತಾರೆ, ಲಕ್ಷ್ಮೀದೇವಿಯನ್ನು ಯಾರು ಹೆಚ್ಚಾಗಿ ನಂಬುತ್ತಾರೆ ಅಂಥವರು ಎಂದಿಗೂ ಕೂಡ ಬಡಸ್ತನದಲ್ಲಿರುವುದಿಲ್ಲ. ಲಕ್ಷ್ಮೀದೇವಿಯ ಆರಾಧನೆಯೂ ಹಾಗೆ ಅವಳಿಗೆ ಶುಭ್ರವಾದಂತಹ ಮನೆಗಳು, ಶುಭ್ರವಾದಂತಹ ನುಡಿಗಳು, ಹಾಗೆ ಶುಭ್ರವಾದಂತಹ ಹೂವುಗಳಿಂದ ಪೂಜೆಯನ್ನು ಮಾಡುತ್ತಾ ಬನ್ನಿ. ನಿಮ್ಮ ಮನೆಗಳಲ್ಲಿ ನಾನು ಮೊದಲೇ ತಿಳಿಸಿದಂತೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನಿಟ್ಟುಕೊಂಡು ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಶುಕ್ರವಾರ ಮನೆಯನ್ನು ಗುಡಿಸಿ ಒರೆಸಿ, ಹಾಗೆ ಲಕ್ಷ್ಮೀದೇವಿಯ ವಾರದಂದು ಪುಷ್ಪಗಳನ್ನು ಅರ್ಪಿಸಿ ಅವಳಿಗೆ ಇಷ್ಟವಾಗುವಂತಹ ನೈವೇದ್ಯವನ್ನು ಮಾಡಿ ಪೂಜೆ ಪುನಸ್ಕಾರ ಮಾಡುತ್ತಾ ಬಂದಲ್ಲಿ ಖಂಡಿತ ಅವಳ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ, ನಿಮ್ಮ ಮನೆ ಮೇಲಿರುತ್ತದೆ. ಮನೆಗಳನ್ನು ಅಚ್ಚುಕಟ್ಟಾಗಿಟ್ಟುಕೊಳ್ಳಿ. ಹೇಗೆ ಬೇಕಾಗಿ ಗಲೀಜಾಗಿ ಇಟ್ಟುಕೊಳ್ಳಬಾರದು. ಲಕ್ಷ್ಮೀದೇವಿಗೆ ಇದು ಇಷ್ಟ ಆಗುವುದಿಲ್ಲ. ಹಾಗೆ ಸಾಯಂಕಾಲ ಹೆಣ್ಣು ಮಕ್ಕಳು ತಲೆ ಬಾಚಬಾರದು, ಉಗುರನ್ನು ಕತ್ತರಿಸಬಾರದು, ಬಟ್ಟೆಗಳನ್ನು ಒಗೆಯಬಾರದು. ಹಾಗೆ ಮನೆಯನ್ನು ಹೇಗೆ ಬೇಕಾಗಿ ಕೊಳಕಾಗಿ ಇಟ್ಟುಕೊಳ್ಳಬಾರದು. ಈ ನಿಯಮಗಳನ್ನು ಪಾಲಿಸಿದ್ದೇ ಆದಲ್ಲಿ ಖಂಡಿತ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಸ್ನೇಹಿತರೆ, ನನ್ನ ಪದಗಳ ಬಳಕೆಯಲ್ಲಿ ಯಾವುದೇ ತಪ್ಪುಗಳಿದ್ದರೂ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋಗೊಂದು ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವುದೇ ವಿಡಿಯೋಗೆ ಸಂಬಂಧಪಟ್ಟ ಅನುಮಾನಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.